ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಮಕ್ಕಳು ಮಲ್ಕೊಂಡಿದ್ದಾರೆ. ಟೆಂಪಲ್ಗೆ ಹೋಗ್ತಾ ಇದ್ವಿ. ಯಡಿಯೂರಿಗೆ ಲಕ್ಷ ದೀಪೋತ್ಸವ ಇತ್ತು, ಅದಕ್ಕೋಸ್ಕರ ಫಾರ್ ದ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ನಾನು ಒಂದ್ಸಲಿನೂ ಲಕ್ಷ ದೀಪೋತ್ಸವಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಗಾಡ್ ಬ್ಲೆಸ್, ಫಸ್ಟ್ ಟೈಮ್ ನನಗೆ ಅವಕಾಶ ಸಿಕ್ಕಿದೆ. ನೋಡೋಣ, ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ, ನನಗೆ ಕ್ಯೂರಿಯಾಸಿಟಿ ಇದೆ, ಯಾವ ಥರ ಇರುತ್ತೆ ನೋಡಬೇಕು. ಮಕ್ಕಳು ಕೂಡ ಫಸ್ಟ್ ಟೈಮ್ ಕರ್ಕೊಬಂದಿರೋದಲ್ವ, ಅದಕ್ಕೋಸ್ಕರ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ರು. ಟೆಂಪಲ್ ರೀಚ್ ಆದಾಗ ನಾವು 1:30 2 o'clock ಆಗಿತ್ತು. ಫಸ್ಟು ನಾವು ದೇವ್ರ ದರ್ಶನ ಮಾಡೋಕ್ಕೆ ಬಂದ್ವಿ. ಯಾಕೆಂದರೆ ರಿಲೇಟಿವ್ ಮನೆಗೆ ಕೂಡ ಹೋಗಬೇಕಿತ್ತು. ಅವ್ರು ಕರೆದಿದ್ರು ಬನ್ನಿ ಅಂದ್ಬಿಟ್ಟು. ಯಡಿಯೂರಲ್ಲೇ ಇರೋದು, ಅದಕ್ಕೆ ನಾವು ಲಕ್ಷ ದೀಪೋತ್ಸವಕ್ಕೆ ಹೋಗೇ ಇಲ್ವಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು, ಸರಿ ಮನೆಗೆ ಹೋದಂಗೂ ಆಗುತ್ತೆ, ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಹೋಗಿದ್ವಿ. ಸ್ವಲ್ಪ ಸಂಜೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಹೇಳಿದರು ಅವರು. ನನಗೆ ಗೊತ್ತಿರೋರು ಒಬ್ಬರು ಕೇಳಿದ್ದೆ ನಾನು, ಫುಲ್ ಕ್ರೌಡ್ ಇರುತ್ತೆ ಆಗಲ್ಲ ಅಂತ ಹೇಳಿದರು. ಹೌದು, ಬೆಳಗ್ಗೆನೂ ಕ್ರೌಡ್ ಇತ್ತು. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮಕ್ಕಳಿದ್ದಾರೆ ಅಂತ ಡೈರೆಕ್ಟ್ ದರ್ಶನ ಮಾಡೋಕ್ಕೆ ಬಿಟ್ಟರು. ತುಂಬ ಖುಷಿ ಆಗೋಯ್ತು ನನಗೆ. ಮಕ್ಳು ಇಟ್ಕೊಂಡು ಹಿಂಗಪ್ಪ ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಅಂತ ಟೆನ್ಷನ್ ಮಾಡ್ಕೊತಾ ಇದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ದೇವಸ್ಥಾನದ ಒಳಗಡೆ ಈ ಥರ ಅಲಂಕಾರ ಎಲ್ಲ ಮಾಡಿದರು. ಜನ ಕೂಡ ತುಂಬ ಜನ ಬಂದಿದ್ದರು. ದೂರಗಳಿಂದ ಎಲ್ಲ ಬರ್ತಾರಂತೆ, ಬಸ್ಸೆಲ್ಲ ಮಾಡ್ಕೊಬಂದು ಸ್ಟೇ ಆಗ್ತಾರಂತೆ 3-4 days ಮುಂಚೆನೇ. ಅದಾದಮೇಲೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಕಡಲೆಪುರಿ ಕಣ್ಣಿಗೆ ಬಿತ್ತು. ಹೌದು, ಕಡಲೆಪುರಿ ಕಡಲೆಕಾಯಿ ಎಲ್ಲ ಅಂದರೆ ತುಂಬ ಇಷ್ಟ ಅವರಿಗೆ, ನನಗೂ ಇಷ್ಟನೇ. ಅದಕ್ಕೆ ತೊಗೊಳ್ತಾ ಇದ್ರು. ಕುದುರೆ ನೋಡಿ ಎಷ್ಟೊಂದು ಬಂದಿದೆ, ಮಕ್ಳಿಗೆ ತೋರಿಸ್ತಾ ಇದ್ದೆ. ಸ್ವಲ್ಪ ದಾವಾರ್ತಾ ಇತ್ತು, ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ತೊಗೊತಾ ಇದ್ವಿ. ಜಾತ್ರೆ ಕೂಡ ಕಟ್ಟಿತ್ತು. ನಾನೇನು ಅಷ್ಟೊಂದು ಡೀಟೇಲಾಗೆಲ್ಲ ಲಾಗ್ ಮಾಡ್ಕೊಂಡಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ಮಕ್ಕಳು ಯಾವಾಗ ಹಠ ಮಾಡೋದಿಲ್ಲ, ಆರಾಮಾಗಿರ್ತಾರೆ ಅವರಾಗವರು, ಆವಾಗಷ್ಟೇ ನಾನು ಈ ಥರ ಕ್ಲಿಪ್ಪಿಂಗ್ ಎಲ್ಲ ತೆಗ್ದುಕೊಳ್ಳೋಕ್ಕಾಗೋದು. ಕಬ್ನಲ್ಲಿ ಜ್ಯೂಸ್ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ, ಮಕ್ಳಿಗೂ ತುಂಬ ಇಷ್ಟ. ಅದಕ್ಕೆ ನೋಡಿ ಧನ್ವಿ ಕುಡಿತಾ ಇದ್ದಾರೆ. ನಾವು ಕುಡ್ಸೋಕೆ ಹೋದರೆ ಅವ್ರು ಕುಡಿಯಲ್ಲ. ಈ ಥರ ಎಲ್ಲ ಮೀಸೆ ಬರೆಸ್ಕೊಂಡಿದ್ದಾನೆ ಧನ್ವಿತು ದಕ್ಷಿತ್ ಇಬ್ಬರೂ. ಏನೋ ಒಂಥರ ಖುಷಿ ಅಲ್ವಾ ಅವರಿಗೂ. ಫ್ರೀಯಾಗಿ ಬಿಡ್ತೀವಿ ಸ್ವಲ್ಪ ಆಚೆ ಎಲ್ಲ ಬಂದಾಗ. ಕೈಯಲ್ಲಿ 2 ಬಾದುಷ ಕೂಡ ಹಿಡ್ದಿದ್ದಾರೆ ನನ್ನ ಮಗ. ಕಡಲೆಪುರಿ ತೊಗೊಂಡ್ರಲ್ಲ ನಮ್ಮ ಮನೆಯವರು, ಅವಾಗ 2 ಬಾದುಷ ತೊಗೊಂಡ್ರು ನನಗಿಷ್ಟ ಅಂದ್ಬಿಟ್ಟು. ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನಾವು ನಮ್ಮ ರಿಲೇಟಿವ್ ಮನೆಗೆ ಹೋದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸಿ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ತುಂಬ ದಿನ ಆದಮೇಲೆ, ಅಂದರೆ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಿದ್ದು. ಮಕ್ಕಳು ನೋಡಿ ಸುಕನ್ಯನ ಜೊತೆ ಹೋಗ್ಬಿಟ್ಟು ದೇವ್ರ ಮನೇಲಿ ಪೂಜೆ ಮಾಡ್ತಾಯಿದ್ದಾರೆ. ಅವರಿಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಸುಕನ್ಯ ಕೈಲಿ ಹಿಡ್ಕೊಂಡು ಗಂಧದ ಕಡ್ಡಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ತುಂಬ ಎಂಜಾಯ್ ಮಾಡ್ತಾರೆ ದೇವ್ರ ಮನೆಗೆ ಹೋದರೆ ಮಕ್ಕಳು. ದೇವರು ಅಂದರೆ ಕೈ ಮುಗಿಯೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಚೆನ್ನಾಗಿ. ನಮಗೂ ಖುಷಿನೇ ಅವ್ರು ಏನು ಮಾಡಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ಯಾರಿಗೆಲ್ಲ ಈ ಥರ ಲಾಗ್ ಇಷ್ಟ ಆಗುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಡಿಯೂರಿಗೆ ಲಕ್ಷ ದೀಪೋತ್ಸವಕ್ಕೆ ಯಾರ್ಯಾರು ಬಂದಿದ್ರಿ, ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸಂಜೆ 6:30 ಆಯಿತು. ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದ್ವಿ. 5:30 6 o'clock ಎಲ್ಲ ದೀಪ ಹಚ್ಬಿಟ್ಟಿದ್ರು. ಬಟ್ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಇರಲಿ ಪರವಾಗಿಲ್ಲ, ನಾವು ದೀಪ ಹಚ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋದ್ವಿ. ಬಂದಿರೋದೇ ಲಕ್ಷ ದೀಪ ನೋಡೋಕ್ಕಲ್ವ, ಅದಕ್ಕಾಗಿ 40ನೇ ವರ್ಷದ್ದು ಲಕ್ಷ ದೀಪೋತ್ಸವ. ಈ ಇಯರು 2025ನೇ ಸಾಲಿನ 40ನೇ ವರ್ಷದ ಲಕ್ಷ ದೀಪೋತ್ಸವ ಅಂತ ಹಾಕಿದ್ದಾರೆ ನೋಡಿ. 40ನೇ ವರ್ಷದ್ದು ನಾವು ಬಂದಿರೋದು ಲಕ್ಷ ದೀಪೋತ್ಸವಕ್ಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಲ್ವಾ, ತುಂಬ ಖುಷಿ ಆಗುತ್ತೆ. ಇಷ್ಟು ಆಚಾರಗಳನ್ನ, ಹಳೆ ಪದ್ಧತಿಗಳನ್ನ ಒಂದು ಎಷ್ಟು ಚೆನ್ನಾಗಿ ಇನ್ನೂ ನಡೆಸ್ತಾ ಇದ್ದಾರೆ. ಇಷ್ಟು ಜನ ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾರೆ. ಎಷ್ಟು ಕ್ರೌಡ್ ಇದೆ, ಜನಗಳನ್ನೆಲ್ಲ ನೋಡಿ ಏನೋ ಒಂಥರ ಖುಷಿ ಕೂಡ ಆಗ್ತಿತ್ತು. ಜನ, ಜಾತ್ರೆ ಮತ್ತು ಆ ಲೈಟಿಂಗ್ಸು ಎಷ್ಟು ಖುಷಿ ಇರುತ್ತಲ್ವ ಈ ಥರ ಜಾತ್ರೆಗಳಿಗೆಲ್ಲ ಹೋದಾಗ. ನಾನು ಕೂಡ ದೀಪ ಹಚ್ಚೋಣ ಅಂದ್ಬಿಟ್ಟು 365 ಬತ್ತಿ ಇರೋದು ತೊಗೊತಾ ಇದ್ದೆ. ಯಾಕೆ ಅಂದರೆ ನಾವೇನಾದರೂ ಹರಕೆ ಮಾಡ್ಕೊಂಡು ಏನಾದರೂ ತೀರಿಸಿಲ್ಲ ಅಂದರೆ, ನಮಗೆ ನೆನಪಿಲ್ಲ ಅಂದರೆ, ಅಥವಾ ಯಾವಾಗಾದರೂ ದೀಪ ಹಚ್ಚೋಕ್ಕಾಗಿಲ್ಲ ಅಂದಾಗ ಈ ಥರ 365 ಬತ್ತಿ ಇರೋದು ತೊಗೊಂಡು ಮಣ್ಣಿನ ದೀಪದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನಗೆ ಕೂಡ ತುಂಬ ನಂಬಿಕೆ ಇದೆ. ಯಾವಾಗಲೂ ಹಚ್ಚುತ್ತಿರ್ತೀನಿ ದೇವಸ್ಥಾನಕ್ಕೆಲ್ಲ ಹೋದಾಗ.
ಅದಕ್ಕೆ ಇವಾಗಲೂ ಹಚ್ಚದೆ ತೊಗೊಂಡೆ. ಎಷ್ಟು ಜನ ದೀಪ ಹಚ್ಚಿ ಇಟ್ಟಿದ್ದಾರೆ ನೋಡಿ, ಅದನ್ನ ನೋಡೋದೇ ಏನೋ ಒಂಥರ ಖುಷಿ. ಆ ದೀಪದ ಬೆಳಕಿಗೆ ನಮಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾಯಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಮಕ್ಕಳನ್ನ ಇಟ್ಕೊಂಡಿದ್ರು ನಮ್ಮ ಮನೆಯವರು, ಅದಕ್ಕೆ ನನಗಿದೆಲ್ಲ ಸಾಧ್ಯ ಆಗಿದ್ದು. ಇಲ್ಲ ಅಂದರೆ ನಾನೆಲ್ಲ ಹಿಡ್ಕೊಂಡು ಮಾಡ್ತೀನಿ ಮಕ್ಕಳನ್ನೆಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾರೆಲ್ಲರೂ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ರಿ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಲಾಗ್ ನೋಡ್ತಾ ಇದ್ದೀರಾ, ಇಷ್ಟ ಆಯಿತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾವು ನೆಕ್ಸ್ಟ್ ಯಾವ ಥರ ಲಾಗ್ ಮಾಡ್ಬೋದು ಅಂತ ಐಡಿಯಾ ಬರೋದು. ಇದೇ ಥರ ಸಪೋರ್ಟ್ ಮಾಡ್ತೀರಿ ಮುಂದಕ್ಕೂ. ಯಾವಾಗ ನನಗೆ ಆಗುತ್ತೆ ಅವಾಗೆಲ್ಲ ನಾನು ಲಾಗ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಲಾಗ್ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಖುಷಿ ಇದೆ. ನನಗೇನು ಬಂದಿಲ್ಲ ಅಂದ್ರೂ ನಾನು ಕಲ್ತ್ಕೊಂಡು ಇಷ್ಟೆಲ್ಲ ಮಾಡಿ ಅಪ್ಲೋಡ್ ಮಾಡಿದಾಗ ಏನಾದರೂ ಒಂದು ರೆಸ್ಪಾನ್ಸ್ ಸಿಕ್ಕಿದಾಗ ಅದು ತುಂಬ ಖುಷಿಯಾಗುತ್ತೆ. ಯಾರೋ ಏನೋ ಅಂತಾರೆ ಅಂತ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನನಗೇನು ಇಷ್ಟ, ನಮಗೇನು ಬರುತ್ತೆ ಅದರಲ್ಲಿ ನಾವು ಕಾಳಜಿ ವಹಿಸ್ಬೇಕು. ನಾನು ಅದಕ್ಕೋಸ್ಕರ ನನಗೇನು ಇಷ್ಟ ನಾನು ಅದನ್ನು ಮಾಡ್ತೀನಿ. ಹಸ್ಬೆಂಡು ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಬೇರೆಯವ್ರು ಏನೋ ಅಂತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ನಮ್ಮ ಬಗ್ಗೆ ಇನ್ನೊಂದು ಏನೋ ಹೇಳ್ತಾರೆ, ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವೊಂದು ಸಲ ಮನ್ಸಿಗೆ ತುಂಬ ಹರ್ಟ್ ಆಗಿದ್ದುಂಟು, ತುಂಬ ಬೇಜಾರು ಕೂಡ ಮಾಡಿದ್ದಾರೆ. ಬಟ್ ಎಲ್ಲನೂ ಆ ದೇವ್ರು ನೋಡ್ಕೊತಾರೆ, ಎಲ್ಲನೂ ದೇವ್ರು ನೋಡ್ತಾ ಇರ್ತಾರಲ್ವ. ದೀಪ ಯಾವಾಗ್ಲೂ ಆರಬೇಕಾದ್ರೆ ತುಂಬ ಜೋರಾಗಿ ಉರಿಯುತ್ತಂತೆ. ಅದೇ ರೀತಿ ತುಂಬ ಜನ ತುಂಬ ಹಾರಾಡ್ತಿರ್ತಾರೆ, ಬಟ್ ಒಂದಲ್ಲ ಒಂದು ದಿವಸ ಕೆಳಗೆ ಬೀಳಲೇಬೇಕು. ಯಾವತ್ತೂ ಇದ್ದಾಗ ಒಂಥರ, ಇಲ್ಲದೆ ಹೋದಾಗ ಒಂಥರ ಯಾವತ್ತೂ ಇರಬಾರ್ದು. ಯಾವಾಗಲೂ ಒಂದೇ ಥರ ಇರೋಕ್ಕೆ ಪ್ರಯತ್ನ ಪಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಷ್ಟು ಜನ ಬಂದು ದೀಪ ಹಚ್ತಾ ಇದ್ದಾರೆ ನೋಡಿ. ಎಲ್ಲ ದೀಪನೂ ಉರಿತಾ ಇರುತ್ತೆ. ಹಂಗೆ ಕೆಲವೊಂದು ಗಾಳಿಗೆ ಆರ್ತಿರುತ್ತೆ, ಬಟ್ ಅವಾಗವಾಗ ಅಲ್ಲಲ್ಲಿ ಇರ್ತಾರಲ್ಲ ಜನಗಳು, ಹಚ್ತಾನೇ ಇರ್ತಾರೆ. ನಾನು ಕೂಡ ಸ್ವಲ್ಪ ದೀಪ ಎಲ್ಲ ಹಚ್ಚಿದ್ವಿ. ಸುಕನ್ಯನು ನೋಡಿ ಹಚ್ಚುತ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರೋಗಿದೆ ಆ ದೀಪಗಳನ್ನೆಲ್ಲ, ಕೆಲವೊಂದು ಮ್ಯಾಚ್ ಬಾಕ್ಸು, ಕ್ಯಾಂಡಲ್ಸ್ ಏನಾದರೂ ಅಲ್ಲಲ್ಲೇ ಇರುತ್ತೆ, ಹಚ್ಚುತ್ತಿರ್ತಾರೆ. ಆ ಬೆಳಕಿದೆಯಲ್ಲ, ದೀಪದ ಬೆಳಕು, ಅದನ್ನ ನೋಡೋದೇ ಒಂದು ಚಂದ. ಮಕ್ಕಳಂತೂ ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ ಇಬ್ಬರೂ. ತುಂಬ ಖುಷಿ ಆಯಿತು ನನಗಂತೂ. ಅಲ್ಲಿ ಜನಗಳಿರ್ಬೋದು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಫೋಟೋಸ್ ತೆಕ್ಕೊತಾ ಇದ್ದಾರೆ, ವೀಡಿಯೋಸ್ ಮಾಡ್ಕೊತಾ ಇದ್ದಾರೆ. ಇವಾಗ ನಾನು ಹಚ್ಚೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮಕ್ಕಳು ನೋಡಿ ಇಬ್ಬರೂ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ನಮ್ಮ ಮನೆಯವರು ಕೂಡ ಲಾಗ್ ಮಾಡ್ತಾಯಿದ್ರು. ಅವರನ್ನು ಹಚ್ಚಿ ಅಂತ ಹೇಳ್ತಾ ಇದ್ದೆ. ಫಸ್ಟ್ ನೀನು ಹಚ್ಚಿಬಿಡು ಅಂತ ಹೇಳ್ತಾಯಿದ್ರು. ಮಕ್ಕಳು ನೋಡಿ ಕೈ ಮುಗಿತಾ ಇದ್ದಾರೆ ನಿಂತ್ಕೊಂಡು. ಕೈ ಮುಗಿರಿ ಮಕ್ಕಳ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅಷ್ಟು ಖುಷಿ ಆಯಿತು. ಏನೋ ಒಂಥರ ನೋಡಿಬಿಟ್ಟು ಅವ್ರಿಗೆ ಈ ಥರ ನೋಡ್ತಾ ಇರೋದು ಏನೋ ಒಂಥರ ಗಾಬರಿ ಆಗಿರುತ್ತೆ ಅನಿಸುತ್ತೆ. ಎಲ್ಲಿ ಬಂದಿದ್ದೀವಿ ನಾವು, ಇಷ್ಟೊಂದು ದೀಪ ಉರಿತಾ ಇದೆಯಲ್ಲ ಅಂತ. ಮನೇಲಿ ಯಾವಾಗಲೂ 2 ದೀಪ 4 ದೀಪ ಈ ಥರ ಹಚ್ತಿರ್ತೀವಲ್ವ. ಇಷ್ಟೊಂದು ತೋರಿಸಿದಾಗ ಮಕ್ಳಿಗೆ ಏನೋ ಒಂದು ಮೈಂಡಲ್ಲಿ ಓಡ್ತಿರುತ್ತೆ. ಬಟ್ ಅವ್ರಿಗೇನು ಗೊತ್ತಾಗುತ್ತೆ, ಇವಾಗ ಸ್ವಲ್ಪ ದೊಡ್ಡರಾಗಬೇಕು. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ, ತುಂಬ ಖುಷಿ ಆಯಿತು ನನಗೂ ಕೂಡ. ಇದೇ ಥರ ಎಲ್ಲರ ಮನೇಲೂ ದೀಪ ಉರಿಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಬಟ್ ಯಾರ ಬೆಳಕಲ್ಲೂ, ಯಾರ ಬದುಕಲ್ಲೂ, ಯಾರ ಮನೇನೂ ಹಾಳು ಮಾಡಬೇಡಿ, ಯಾರ ಮನೆ ದೀಪನೂ ಆರ್ಸೋಕೆ ಹೋಗಬೇಡಿ, ಯಾರ ಬದುಕೂ ಕತ್ಲೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಟ್ಟ ಮಾತುಗಳಿಂದ, ನಿಮ್ಮ ನಡವಳಿಕೆಯಿಂದ ನಿಮಗೇನೋ ಸಿಗಬೇಕು ಅನ್ನೋದಕ್ಕೋಸ್ಕರ, ನಿಮಗೇನೋ ಬಾಯಿ ಚಪ್ಪಲಕ್ಕೆ ಯಾರನ್ನೋ ಮನಸ್ಸನ್ನು ನೋಯಿಸಿ ಅವ್ರ ಮನಸ್ಸನ್ನು ಹಾಳು ಮಾಡೋದು, ಅವ್ರ ಮನೆ ದೀಪನ ಆರಿಸೋದು, ಅವ್ರಿಗೆ ನೋವು ಕೊಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೀರ ಎಷ್ಟೊಂದು ಜನ. ನಿಮ್ಮ ಕೆಟ್ಟ ಚಟಕ್ಕೆ, ನಿಮ್ಮ ಬಾಯಿ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ದೀರಾ. ದೇವ್ರ ದೀಪ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಭಗವಂತ ಒಂದಲ್ಲ ಒಂದು ದಿವಸ ಆ ಅಹಂಕಾರ ದುರಹಂಕಾರ ಇದೆಯಲ್ಲ ಅದನ್ನು ಅಡಗಿಸ್ತಾನೆ. ನಾನು ನೋಡ್ತೀನಿ ಆಯಿತಾ. ದುಡ್ಡು, ದಿಮಾಕು, ಅಹಂಕಾರ ಅದು ಯಾವತ್ತೂ ಒಳ್ಳೆಯದಲ್ಲ. ನಿಮ್ಮ ಹತ್ರ ಹಣ ಇದ್ದರೆ, ನಿಮ್ಮ ಹತ್ರ ಆಸ್ತಿ ಇದ್ದರೆ, ನಮ್ಮ ಹತ್ರ ದೇವ್ರಿಗೆ ದೀಪ ಹಚ್ಚು ಅಷ್ಟು ಇದೆ ಸಾಕು. ಭಗವಂತ ಚಿಂದಂಗೆ 2 ಮಕ್ಕಳು ಕೊಟ್ಟಿದ್ದಾನೆ, ಅಷ್ಟೇ ಸಾಕು ನನಗೆ.
ನಮ್ಮ ಮಕ್ಕಳ ಮೇಲೆ ನಿಮ್ಮ ಕಣ್ಣು ಅಲ್ವಾ, ನಾವು ಮಕ್ಕಳು ಮಾಡ್ಕೊಂಡಿರೋದೇ ನಿಮಗೆ ದೊಡ್ಡ ಪ್ರಾಬ್ಲಮ್ಮು. ನಮ್ಮ ಜೀವನ ರೀ, ನಮ್ಮ ಇಷ್ಟ, ನಮ್ಮ ಫ್ಯಾಮಿಲಿ, ನನ್ನ ಗಂಡ ದುಡಿಯೋದು, ನನ್ನ ಗಂಡ ಸಾಕೋದು, ನನ್ನ ಮಕ್ಕಳನ್ನ. ನಿಮಗೆ ಯಾಕೆ ಕೆಟ್ಟ ಬುದ್ಧಿ, ನಿಮಗೆ ಯಾಕೆ ನಮ್ಮ ಮೇಲೆ ಕಣ್ಣು, ನಮ್ಮ ಮಕ್ಕಳ ಮೇಲೆ ಕಣ್ಣು, ಕೆಟ್ಟದಾಗಿ ಮಾತಾಡ್ತಿರೋ ಗೊತ್ತಿಲ್ಲ. ನಾವು ದೀಪ ಎಲ್ಲ ಹಚ್ಬಿಟ್ಟು ಫ್ಯಾಮಿಲಿ ಜೊತೆ ಸ್ವಲ್ಪ ಫೋಟೋಸು ಪಿಕ್ಸ್ ಎಲ್ಲ ತಕ್ಕೊಂಡ್ವಿ. ಎಲ್ಲರೂ ಬಂದಿದ್ರಲ್ಲ ರಿಲೇಟಿವ್ಸ್ ಎಲ್ಲ. ಏನಂತಕ್ಕೆ ನಾನು ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಫ್ಯಾಮಿಲಿ ಹೊರತುಪಡಿಸಿದಾಗ ಕೆಲವೊಂದು ರಿಲೇಟಿವ್ಸ್ ಪಾಸಿಟಿವ್ ಆಗಿರ್ತಾರೆ, ಅಲ್ಲೊಂದು ಇಲ್ಲೊಂದು ಮಾತಾಡೋಕ್ಕೆ ಹೋಗಲ್ಲ. ಕೆಲವೊಂದು ರಿಲೇಟಿವ್ಸ್ ತುಂಬ ಇಷ್ಟಪಡ್ತಾರೆ. ನಾವು ಹೇಗಿರ್ತೀವಿ ಆಪೋಸಿಟ್ ರಿಯಾಕ್ಷನ್ ಕೂಡ ಆ ಥರ ಇರುತ್ತೆ. ಎಲ್ಲರೂ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ದೀಪದೆಲ್ಲ ನೋಡಿಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡ್ವಿ. ಆ ದೀಪಗಳ ಬೆಳಕಿಗೆ ವೀಡಿಯೋಸ್ ನೋಡಿ ಯಾವ ಥರ ಬರ್ತಾಯಿದೆ. ಎಂಟ್ರೆನ್ಸಿಗೆ ಬಂದ್ವಿ, ದೇವಸ್ಥಾನದ ಎಂಟ್ರೆನ್ಸಿಗೆ ಈ ಥರ ದೀಪಗಳೆಲ್ಲ ಅಲ್ಲೂ ಕೂಡ ತುಂಬ ಹಚ್ಚಿದ್ರು. ಏನಂತಿಗೆ ನಾನು ಆವಾಗಲೇ ಈ ಥರ ಹೇಳಿದೆ, ಮಕ್ಕಳ ಬಗ್ಗೆ ಮಾತಾಡ್ತಾರೆ ಅಂದ್ಬಿಟ್ಟು. ಇಷ್ಟು ದೀಪ ಉರಿತಿದೆ, ಏನೋ ಒಂಥರ ನನಗೆ ಖುಷಿ, ಅಳು, ಮನಸ್ಸಲ್ಲಿ ಏನೋ ಒಂಥರ ಬೇಜಾರು, ಸಂಕಟ ಇದೆ. ಯಾಕೆ ಅಂದರೆ ಅಷ್ಟು ಕೆಟ್ಟದಾಗಿ ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ. ನೀನು ಒಬ್ಬನೇ ಸಾಚ ಅನ್ನೋ ಥರ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರ ಮನೆ ಸುದ್ದಿ ನಿಮ್ಗೆ ಯಾಕೋ ನನಗೆ ಗೊತ್ತಿಲ್ಲ, ನಿಮ್ಮ ಥರ ಅಂತೂ ಕೆಟ್ಟ ಬುದ್ಧಿ, ಕಚಡ ಬುದ್ಧಿ ನನಗೆ ನಿಜವಾಗ್ಲೂ ಇಲ್ಲ. ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವುದೇ ಯೋಗ್ಯತೆ, ಅರ್ಹತೆ ಇಲ್ಲ. ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ನಿನಗೆ ಯೋಗ್ಯತೆಯೇ ಇಲ್ಲ. ನೀನು ಅದಕ್ಕೆ ನಾಲಾಯಕ್, ಆಯಿತಾ? ಯಾರು ನೋಡ್ತಾ ಇದ್ದೀರಾ ನಮ್ಮ ಬಗ್ಗೆ ಮಾತಾಡಿರೋ ಅವ್ರಿಗೆ ಇದು ಗೈಸ್, ಎಲ್ರಿಗೂ ಅಲ್ಲ. ಯಾಕೆ ಅಂದರೆ ನನಗೆ ಅಷ್ಟು ನೋವಾಗಿದೆ. ನಮ್ಮ ಬಗ್ಗೆ ಮಾತಾಡಿ, ಆಯಿತಾ? ನಿಮ್ಗೆ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟ್ ಬಂದು ಫೇಸ್ ಮಾಡಿ, ಡೈರೆಕ್ಟ್ ಬಂದು ಕೇಳಿ, ನಾವು ಫೇಸ್ ಮಾಡ್ತೀವಿ. ಅದು ಬಿಟ್ಟು ಈಗ ಹುಟ್ಟಿರೋ ಚಿಕ್ಕ ಮಕ್ಕಳ ಮೇಲೆ ಏನು ನಿಮ್ಮ ದ್ವೇಷ, ಕಚಡ ಬುದ್ಧಿ ತೋರಿಸ್ತಾ ಇದ್ದೀರಾ ಅಂದರೆ ಅದು ಹೇಳಬಾರ್ದು. ಇನ್ನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಯಾವಾಗಾದರೂ ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ಏನೇನು ಇಶ್ಯೂ ಆಗಿದೆ ಅಂದ್ಬಿಟ್ಟು. ಯಾಕೆ ಅಂದರೆ ಈ ಥರ ಹೇಳಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ. ನಮ್ಮ ಪಾಡಿಗೆ ನಾವು ಇರೋಕ್ಕೂ ಬಿಡಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು, ನಾನು, ನಮ್ಮ ಮಕ್ಕಳು ಇಷ್ಟೇ ನಮ್ಮ ಪಾಡಿಗೆ ನಾವು ಇರ್ತೀವಿ. ನಾವು ಜಾತ್ರೆಯಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಮನೆಗೆ ಬಂದು ಹೇಳಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.